ಹಾಗಿದ್ರೆ ಈ ಒಂದು ರೇಣುಕಾಸ್ವಾಮಿ ವಿಚಾರದಲ್ಲಿ ನಿಮಗೆ ಕೂಲಂಕುಷವಾದ ಮಾಹಿತಿ ಇದೆ ಅಂತ ಅನ್ಸುತ್ತೆ? ನೋ, ಐ ಡೋಂಟ್ ಹ್ಯಾವ್ ಎನಿ. ನನಗೆ ಅದು ಗೊತ್ತಿಲ್ಲ ಅಲ್ಲ ಅವ್ರು ಯಾರು ಅಂತ. ನನಗೆ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಅದನ್ನೇ ನಾನು ಹೇಳ್ತಾ ಇರೋದು. ಒಬ್ಬ ಹೀರೋ ಸಾವಿರಾರು ಲಕ್ಷಾಂತರ ಜನ ಸೆಲೆಬ್ರಿಟಿಗಳನ್ನ ಫಾಲೋ ಮಾಡ್ತಿರ್ತಾರೆ, ಎಲ್ಲವೂ ಇರುತ್ತೆ. ಬಟ್ ಇಂಥ ಒಂದು ದುರಂತ ಪ್ರಕರಣದ ಸಿಕ್ಕಾಕೊಳ್ಳೋದು ನಿಮ್ಗೆ ಏನನ್ಸುತ್ತೆ ಒಬ್ಬರು ಆರ್ಟಿಸ್ಟ್ ಆಗಿ? ದುಃಖ ಆಗುತ್ತೆ. ನಾನು ಈ ಟೈಮಲ್ಲಿ ಐ ಕುಡ್ ಆಲ್ಸೋ ರಿಮೆಂಬರ್ ಸಂಜಯ್ ದತ್ ಅವ್ರನ್ನ ಜ್ಞಾಪಿಸ್ಕೊಂಡೆ ಅಂತ. ಅವರ ಪ್ರಕರಣ ಇನ್ನೂ ಒಂದು ರೀತಿಯ ಒಂದು ದೊಡ್ಡ ಪ್ರಕರಣ ಆಗಿತ್ತು. ಆಗ ಐ ವಾಸ್ ಆಲ್ಸೋ ಇನ್ ಬಾಂಬೆ ಫಾರ್ ಲಾಂಗ್ ಇಯರ್ಸ್. ಇನ್ಫ್ಯಾಕ್ಟ್ ಸುನೀಲ್ ದತ್ ಅವ್ರು ತೀರ್ಕೊಂಡಾಗ ಅವತ್ತು ನನ್ನ ಶೂಟಿಂಗು ನಡೀತಾ ಇತ್ತು, ಫ್ಯಾಮಿಲಿ ಸಿನಿಮಾ ಶೂಟಿಂಗ್ ನಡೀತಾ ಇತ್ತು 2005ರಲ್ಲಿ, 4 ಮತ್ತು 5 ಮಧ್ಯದಲ್ಲಿ. ನೀವು ಕಂಡಿರಲ್ಲ. ಇವಾಗ ಮೇ ಬಿ ಯು ಕ್ಯಾನ್ ಗೋ ಬ್ಯಾಕ್. ನಿಮ್ಗೆ ಹೆಂಗಂದ್ರೂ ಸಿಗತ್ತೆ, ಗೂಗಲಲ್ಲಿ ಎಲ್ಲ ಕಡೆ ಸಿಗತ್ತೆ. ಅಥವಾ ದೇರ್ ಆರ್ ಮೆನಿ ಪೀಪಲ್ ಇನ್ ದ ಮೀಡಿಯಾ. ಕನ್ನಡ ಚಾನಲ್ಗಳು ಡೆಲ್ಲಿಯಲ್ಲೂ ಇರೋದ್ರಿಂದ ಮತ್ತು ಬಾಂಬೆಯಲ್ಲೂ ಇರೋದ್ರಿಂದ ಯು ಕ್ಯಾನ್ ಟಾಕ್ ಆ್ಯಂಡ್ ಫೈಂಡ್ ಔಟ್. ಅವಾಗ ಏನಾಯಿತು ಅಂತ ಹೇಳಿದರೆ, ವ್ಯಕ್ತಿಗತವಾಗಿ ಸಂಜಯ್ ದತ್ನ ಯಾರೂ ಮೀಡಿಯಾದಲ್ಲಿ ಬಿಂಬಿಸಲಿಲ್ಲ. ಅಥವಾ ಇವ್ರ ಅಪರಾಧಿನ, ಯಾಕಾಗಿರ್ಬೋದು, ಯಾಕಾಗಿಲ್ಲ, ನಿರಪರಾಧಿನ, ಇದು ಯಾವುದು ಆಗು ಹೋಗುಗಳನ್ನು ಅವ್ರು ಹೇಳಲಿಲ್ಲ. ಸೇಮ್ ವೇ ಇವನ್ ದ ಸಿನಿಮಾ ಇಂಡಸ್ಟ್ರಿ ಡಿಡ್ ನಾಟ್ ಡೂ. ಇವತ್ತು ನಾವು KGF 2 ಅಲ್ಲಿ ಮಾಡಿದ್ರೆ ವಿ ಆರ್ ಟಾಕಿಂಗ್ ಅಬೌಟ್ ಇಟ್. ಹಿ ಹ್ಯಾಸ್ ಆ್ಯಕ್ಟೆಡ್ ಇನ್ ದಿಸ್, ನಮಗೊಂದು ಹೆಮ್ಮೆ ಅಂತ ಹೇಳ್ಕೊಳ್ತೀವಿ. ಅವತ್ತಿನ ಚಲನಚಿತ್ರ ಆಗಲಿ, ಅಲ್ಲಿನ ಚಲನಚಿತ್ರ ಮಂಡಳಿಗಳಾಗಲಿ ಯಾವುದೂ ಸಹ ಅದರಲ್ಲಿ ಭಾಗಿಯಾಗಲಿಲ್ಲ. ಅದು ನೇರವಾಗಿ ಕಾನೂನು ಮತ್ತು ಅವರ ಮಧ್ಯೆ ಇತ್ತು ವಿನಃ ಯಾವುದೇ ಒಂದು ರಾಜಕೀಯ ವ್ಯಕ್ತಿಯರು ಮಾತಾಡೋದಾಗಲಿ, ಇನ್ಯಾರೋ ಆರ್ಟಿಸ್ಟ್, ನೋ ಒನ್ ಹ್ಯಾಸ್ ಸ್ಪೋಕನ್. ನೋ ಆರ್ಟಿಸ್ಟ್ ಹ್ಯಾಸ್ ಸ್ಪೋಕನ್. ನೀವು ನೋಡಿ, ಯಾರಾದರೂ ಮಾತಾಡಿಲ್ಲ. ಅದ್ರ ಬಗ್ಗೆ ಅವರೇ ಮಾತಾಡಿದ್ದಾರೆ. ಪ್ರಿಯಾ ದತ್ ಅವ್ರು ಮಾತಾಡಿರಬಹುದು, ಅವರ ಫ್ಯಾಮಿಲಿ ಮಾತಾಡಿದೆ, ಸುನೀಲ್ ದತ್ ಅವ್ರು ಮಾತಾಡಿದ್ದಾರೆ, ಅದು ಇದ್ರದ್ದು ಬಂದಿರುವಾಗ ಅದರಲ್ಲಿ ಮಾತಾಡಿದ್ದಾರೆ. ಮತ್ತು ಸಾಕಷ್ಟು ಸಂದರ್ಶನಗಳಲ್ಲಿ ಅವರ ಅನಿಸಿಕೆಗಳನ್ನ ಹೇಳ್ಕೊಂಡಿದ್ದಾರೆ. ಅವರ ಭಾವನೆ, ಆವಾಗ ಕೌಟುಂಬಿಕ ಅವರ ಇದು ಹೇಗಿತ್ತು, ಪರಿಸ್ಥಿತಿ ಏನಾಗಿತ್ತು, ಯಾವ ಥರ ಪರಿಸ್ಥಿತಿಯಿಂದ ಅವರು ಮಾನಸಿಕವಾಗಿ ಹೊರಗೆ ಬರೋಕ್ಕೆ ತಯಾರಾದರು ಅನ್ನೋದನ್ನು ಅವ್ರು ಹೇಳ್ಕೊಂಡಿದ್ದಾರೆ. ಈ ರೀತಿಯಾಗಿ ಯಾವುದೇ ಮಾಧ್ಯಮ ವರ್ಗದಲ್ಲಿರುವಂತಹ ಚಾನಲ್ಗಳಾಗಲಿ, ಮಾಧ್ಯಮ ವರ್ಗದವರಾಗಲಿ, ನ್ಯೂಸ್ ಪೇಪರ್ಗಳಾಗಲಿ, ದೇ ವರ್ ನಾಟ್ ಡೈಸೆಕ್ಟಿಂಗ್ ಎನಿಬಡೀಸ್ ಕ್ಯಾರೆಕ್ಟರ್, ನಿದರ್ ಹಿಸ್. ಅವರ ಬಗ್ಗೆ ಅವ್ರ ಬಗ್ಗೆ ಯಾರೂ ಮಾತು ಆಡಲಿಲ್ಲ. ಆಗ ಮಾಧ್ಯಮ ಯಾರನ್ನೂ ಸೇರಿಸಲೂ ಇಲ್ಲ, ಯಾರೂ ಹೋಗಲೂ ಇಲ್ಲ ಅದಕ್ಕೆ. ಇಟ್ ವಾಸ್ ಕಂಪ್ಲೀಟ್ಲಿ ಅ ಸಪ್ರೇಟ್ ಥಿಂಗ್ ಆನ್ ಇಟ್ಸ್ ಓನ್. ಸೊ ಹಿಯರ್ ಆಲ್ಸೋ ಇಟ್ ಶುಡ್ ಬಿ ದ ಸೇಮ್. ಅಲ್ಲಿಂದ ಬಂದಮೇಲೂ ಸಂಜಯ್ ದತ್ ಅವರ ಜೀವನ ಆಧಾರಿತ ಒಂದು ಕಥೆಯನ್ನು ಬಿಂಬಿತವಾಗಿ ಇಟ್ಕೊಂಡು ಸಿನಿಮಾ ಮಾಡಿದ್ದು ಸಹ ಚೆನ್ನಾಗಿ ಓಡಿದೆ. ನಂತರದ ದಿನಗಳಲ್ಲೂ he has been with us, he is there in our hearts. Nothing has changed. Not because ಅಷ್ಟು ಕೆಟ್ಟದೆಲ್ಲ ಮಾಡಿದ್ರು ಹಂಗಾರೆ ಏನು ಪೀಪಲ್ ವಿಲ್ ಲವ್ ಹಿಮ್ ಅಂತ ಅಲ್ಲ, ಕೆಟ್ಟದ್ದು ಮಾಡಿಬಿಟ್ಟಿದಾರ ಅಂತ ಅಲ್ಲ, ಕೆಟ್ಟದ್ದು ಮಾಡಿದಾರಂತನೂ ಬಂದಿದೆ. ಅದಾದಮೇಲೆ ಅಪರಾಧಿ ಸ್ಥಾನದಲ್ಲಿ ನಿಂತ ಮೇಲೆ ಅವರು ಏನು ಅವರಿಗೆ ಕನ್ವಿಕ್ಟ್ ಆಗಿ ಅವರಿಗೇನು ನಿರ್ದೇಶನ ಕೊಟ್ಟಿತ್ತು ಸರ್ವೋಚ್ಚ ನ್ಯಾಯಾಲಯ, ಆ ರೀತಿಯಲ್ಲಿ ಅವ್ರು ನಡ್ಕೊಂಡ್ರು ಸಹ. ಹಾಗೆ ಅವರು ಸಿನಿಮಾವನ್ನು ಮಾಡ್ತಾ ಹೋದರು. ಮನುಷ್ಯ ಏನೇನಾಗುತ್ತೆ ಯಾವಾಗ ಅಂತ ಗೊತ್ತಾಗಲ್ಲ. ಅದಕ್ಕೆ ಒಂದು ನಿದರ್ಶನ ಅವರು ಅಂತ ನಾನು ಹೇಳಬಹುದು. ತದನಂತರದ ದಿನಗಳಲ್ಲಿ ಹಿ ಹಸ್ ಬೀನ್ ಒನ್ ಆಫ್ ದಿ ಮೋಸ್ಟ್ ಸಾರ್ಟೆಡ್ ಆ್ಯಕ್ಟರ್, ಬರೀ ನಾಟ್ ರೆವಿನ್ಯೂ ವೈಸ್, ಈವನ್ ಪರ್ಫಾರ್ಮೆನ್ಸ್. ಇದನ್ನು ನಾನು ಇವತ್ತು ಜ್ಞಾಪಿಸ್ಕೊಳ್ಬೋದು ಅಂತ ಅನಿಸುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.